ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಇಲ್ಲಿ ಕಾಣಿಸ್ತಿರುವಂತಹ ವಾಕ್ಯಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇನ್ನೂ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಇವತ್ತಿನ ಮೊದಲನೇ ವಾಕ್ಯ, ನಿಂಗೆ ಏನಾದರೂ ತಿನ್ನಬೇಕಂತ ಅನ್ನಿಸ್ತಿದೆಯಾ? ಇದನ್ನು ನಾವು ಇಂಗ್ಲೀಷ್ನಲ್ಲಿ ಡೂ ಯು ಫೀಲ್ ಲೈಕ್ ಈಟಿಂಗ್ ಸಮಥಿಂಗ್, ಡೂ ಯು ಫೀಲ್ ಲೈಕ್ ಈಟಿಂಗ್ ಸಮಥಿಂಗ್ ಅಂತ ಕೇಳ್ತೀವಿ. ನಿಂಗೆ ಏನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ? ವಾಟ್ ಡು ಯು ಫೀಲ್ ಲೈಕ್ ಈಟಿಂಗ್, ವಾಟ್ ಡು ಯು ಫೀಲ್ ಲೈಕ್ ಈಟಿಂಗ್. ನಿಂಗೆ ಹಾಡು ಹೇಳಬೇಕು ಅಂತ ಅನ್ನಿಸ್ತಿದೆಯಾ? ಡೂ ಯು ಫೀಲ್ ಲೈಕ್ ಸಿಂಗಿಂಗ್, ಡೂ ಯು ಫೀಲ್ ಲೈಕ್ ಸಿಂಗಿಂಗ್. ನಿಂಗೆ ಅಡುಗೆ ಮಾಡಬೇಕು ಅಂತ ಅನ್ನಿಸ್ತಿದೆಯಾ? ಇದನ್ನು ನಾವು ಇಂಗ್ಲೀಷ್ನಲ್ಲಿ ಈ ಥರ ಕೇಳ್ತೀವಿ, ಡೂ ಯು ಫೀಲ್ ಲೈಕ್ ಕುಕಿಂಗ್, ಡೂ ಯು ಫೀಲ್ ಲೈಕ್ ಕುಕಿಂಗ್. ನಿಂಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿದೆಯಾ? ಡೂ ಯು ಫೀಲ್ ಲೈಕ್ ಡ್ರಿಂಕಿಂಗ್ ಕಾಫಿ, ಡೂ ಯು ಫೀಲ್ ಲೈಕ್ ಡ್ರಿಂಕಿಂಗ್ ಕಾಫಿ. ನಿಂಗೆ ಕಾಫಿನ ಎಲ್ಲಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ? ವೇರ್ ಡು ಯು ಫೀಲ್ ಲೈಕ್ ಡ್ರಿಂಕಿಂಗ್ ಕಾಫಿ, ವೇರ್ ಡು ಯು ಫೀಲ್ ಲೈಕ್ ಡ್ರಿಂಕಿಂಗ್ ಕಾಫಿ. ನಿಂಗೆ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಿದೆಯಾ? ಡೂ ಯು ಫೀಲ್ ಲೈಕ್ ಸ್ಲೀಪಿಂಗ್, ಡೂ ಯು ಫೀಲ್ ಲೈಕ್ ಸ್ಲೀಪಿಂಗ್. ನಿಂಗೆ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಿದೆಯಾ? ಡೂ ಯು ಫೀಲ್ ಲೈಕ್ ಗೋಯಿಂಗ್ ಔಟ್, ಡೂ ಯು ಫೀಲ್ ಲೈಕ್ ಗೋಯಿಂಗ್ ಔಟ್. ನಿಂಗೆ ಎಲ್ಲಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ? ವೇರ್ ಡು ಯು ಫೀಲ್ ಲೈಕ್ ಗೋಯಿಂಗ್, ವೇರ್ ಡು ಯು ಫೀಲ್ ಲೈಕ್ ಗೋಯಿಂಗ್. ನನಗೆ ಹೊರಗಡೆ ಹೋಗಬೇಕಂತ ಅನ್ನಿಸ್ತಿದೆಯಾ? ಡು ಐ ಫೀಲ್ ಲೈಕ್ ಗೋಯಿಂಗ್ ಔಟ್, ಡು ಐ ಫೀಲ್ ಲೈಕ್ ಗೋಯಿಂಗ್ ಔಟ್. ನಾವು ಒಂದೊಂದು ಸಲ ನಮಗೆ ನಾವೇ ಪ್ರಶ್ನೆ ಮಾಡ್ಕೋತೀವಲ್ವ, ನಂಗೆ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಿದ್ಯಾ ಇಲ್ವಾ ಅಂತ. ಆವಾಗ ನೀವು ಈ ವಾಕ್ಯವನ್ನು ಬಳಸ್ಬೋದು ಫ್ರೆಂಡ್ಸ್. ಅವ್ರಿಗೆ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಿದೆಯಾ? ಡೂ ದೇ ಫೀಲ್ ಲೈಕ್ ಗೋಯಿಂಗ್ ಔಟ್, ಡೂ ದೇ ಫೀಲ್ ಲೈಕ್ ಗೋಯಿಂಗ್ ಔಟ್. ನಮಗೆ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಿದೆಯಾ? ಡೂ ವಿ ಫೀಲ್ ಲೈಕ್ ಗೋಯಿಂಗ್ ಔಟ್, ಡೂ ವಿ ಫೀಲ್ ಲೈಕ್ ಗೋಯಿಂಗ್ ಔಟ್. ಅವಳಿಗೆ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಿದೆಯಾ? ಡಸ್ ಶಿ ಫೀಲ್ ಲೈಕ್ ಗೋಯಿಂಗ್ ಔಟ್, ಡಸ್ ಶಿ ಫೀಲ್ ಲೈಕ್ ಗೋಯಿಂಗ್ ಔಟ್. ಅವನಿಗೆ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಿದೆಯಾ? ಡಸ್ ಹಿ ಫೀಲ್ ಲೈಕ್ ಗೋಯಿಂಗ್ ಔಟ್, ಡಸ್ ಹಿ ಫೀಲ್ ಲೈಕ್ ಗೋಯಿಂಗ್ ಔಟ್. ಕರಣ್ಗೆ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಿದೆಯಾ? ಡಸ್ ಕರಣ್ ಫೀಲ್ ಲೈಕ್ ಗೋಯಿಂಗ್ ಔಟ್, ಡಸ್ ಕರಣ್ ಫೀಲ್ ಲೈಕ್ ಗೋಯಿಂಗ್ ಔಟ್. ಸಿರಿಗೆ ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ತಿದೆಯಾ? ಡಸ್ ಸಿರಿ ಫೀಲ್ ಲೈಕ್ ಗೋಯಿಂಗ್ ಔಟ್, ಡಸ್ ಸಿರಿ ಫೀಲ್ ಲೈಕ್ ಗೋಯಿಂಗ್ ಔಟ್. ನಿಂಗೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಿದೆಯಾ? ಡೂ ಯು ಫೀಲ್ ಲೈಕ್ ವರ್ಕಿಂಗ್, ಡೂ ಯು ಫೀಲ್ ಲೈಕ್ ವರ್ಕಿಂಗ್. ಅವ್ರಿಗೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಿದೆಯಾ? ಡೂ ದೇ ಫೀಲ್ ಲೈಕ್ ವರ್ಕಿಂಗ್, ಡೂ ದೇ ಫೀಲ್ ಲೈಕ್ ವರ್ಕಿಂಗ್. ನಿಂಗೆ ಎಲ್ಲಿ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇದೆ? ವೇರ್ ಡು ಯು ಫೀಲ್ ಲೈಕ್ ವರ್ಕಿಂಗ್, ವೇರ್ ಡು ಯು ಫೀಲ್ ಲೈಕ್ ವರ್ಕಿಂಗ್. ನಿಂಗೆ ಯಾಕೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇದೆ? ವೈ ಡು ಯು ಫೀಲ್ ಲೈಕ್ ವರ್ಕಿಂಗ್, ವೈ ಡು ಯು ಫೀಲ್ ಲೈಕ್ ವರ್ಕಿಂಗ್. ಅವಳಿಗೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಿದೆಯಾ? ಡಸ್ ಶಿ ಫೀಲ್ ಲೈಕ್ ವರ್ಕಿಂಗ್, ಡಸ್ ಶಿ ಫೀಲ್ ಲೈಕ್ ವರ್ಕಿಂಗ್. ಅವನಿಗೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಿದೆಯಾ? ಡಸ್ ಹಿ ಫೀಲ್ ಲೈಕ್ ವರ್ಕಿಂಗ್, ಡಸ್ ಹಿ ಫೀಲ್ ಲೈಕ್ ವರ್ಕಿಂಗ್. ಕರಣ್ಗೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಿದೆಯಾ? ಡಸ್ ಕರಣ್ ಫೀಲ್ ಲೈಕ್ ವರ್ಕಿಂಗ್, ಡಸ್ ಕರಣ್ ಫೀಲ್ ಲೈಕ್ ವರ್ಕಿಂಗ್. ಸಿರಿಗೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಿದೆಯಾ? ಡಸ್ ಸಿರಿ ಫೀಲ್ ಲೈಕ್ ವರ್ಕಿಂಗ್, ಡಸ್ ಸಿರಿ ಫೀಲ್ ಲೈಕ್ ವರ್ಕಿಂಗ್. ಸೊ ಇದಿಷ್ಟು ನಮ್ಮ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತು ಈ ವಾಕ್ಯಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.